ಇವತ್ತಿನ ಅತಿದೊಡ್ಡ ಸುದ್ದಿ INDIA ಮೈತ್ರಿಕೂಟದ ಪಕ್ಷಗಳೊಂದಿಗೆ ಕ್ಷೇತ್ರಗಳನ್ನು ಹಂಚಿಕೆ ಮಾಡಿಕೊಳ್ಳೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಲವು ದಿನಗಳಿಂದ ಕಾಂಗ್ರೆಸ್ ಮತ್ತು TMCಯ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಕ್ಷೇತ್ರ ಹಂಚಿಕೆ ವಿವಾದಗಳಿದ್ವು. ಮಾತಿಗೆ ಮಾತು ಬರ್ತಾ ಇದ್ವು, ಹೇಳಿಕೆಗೆ ಪ್ರತಿ ಹೇಳಿಕೆಗಳು ಬರ್ತಾ ಇದ್ವು. ಇವತ್ತು ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಜೊತೆಗೆ ಮೈತ್ರಿ ಇಲ್ಲ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ನರೇಂದ್ರ ಮೋದಿಯವರನ್ನು ಮಣಿಸುವ ಉತ್ಸಾಹದಲ್ಲಿದ್ದಂತಹ INDIA ಮೈತ್ರಿಕೂಟಕ್ಕೆ ಭಾರೀ ಹಿನ್ನಡೆಯಾಗಿದೆ. ಮೋದಿಯವರನ್ನು ಮಣಿಸುವ ಉದ್ದೇಶದಿಂದಲೇ 28 ಪಕ್ಷಗಳು ಮೈತ್ರಿಕೂಟವನ್ನು ಮಾಡಿಕೊಂಡಿದ್ವು. ಈಗ ಮೈತ್ರಿಕೂಟದಲ್ಲಿ ಬಿರುಕು ಒಂದೊಂದಾಗಿ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ದಾರೆ. TMC ಏಕಾಂಗಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಮಮತಾ ಬ್ಯಾನರ್ಜಿ ಘೋಷಣೆಯನ್ನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಈ ಹೇಳಿಕೆಯನ್ನು ಕೊಟ್ಟು ಕೇವಲ 1 ಗಂಟೆ ಸಮಯ ಅಷ್ಟೇ ಆಗಿತ್ತು. ಅಷ್ಟರಲ್ಲಿ TMCಯ ಹೇಳಿಕೆ ಕೊಟ್ಟು 1 ಗಂಟೆ ಅಂತರದಲ್ಲಿ ಆಮ್ ಆದ್ಮಿಯಿಂದಲೂ ಕೂಡ ಒಂದು ಸ್ಪಷ್ಟನೆ ಬಂತು, ಒಂದು ಹೇಳಿಕೆ ಬಂತು. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಪಂಜಾಬ್ನ CM ಭಗವಂತ್ ಸಿಂಗ್ ಮಾನ್ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲ್ಲ, ಪಂಜಾಬ್ನಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಇನ್ನು ದೆಹಲಿಯಲ್ಲೂ ಕಾಂಗ್ರೆಸ್ ಮತ್ತು AAP ಮಧ್ಯೆ ಮೈತ್ರಿ ನಡೆಯುವ ಅನುಮಾನ ಇದೆ, ಮೈತ್ರಿ ಆಗುವ ಸಾಧ್ಯತೆ ಇಲ್ಲ. ದೆಹಲಿಯಲ್ಲೂ ಕೂಡ ಪ್ರಮುಖ 3 ರಾಜ್ಯಗಳಲ್ಲಿ INDIA ಮೈತ್ರಿಕೂಟ ಮುರಿದು ಬಿದ್ದಿರುವಂತಹ ಎಲ್ಲ ಸೂಚನೆಗಳು ಕಾಣಿಸ್ತಿದ್ದಾವೆ. ಒಟ್ಟು 7 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಧ್ಯೆ ಕ್ಷೇತ್ರ ಹಂಚಿಕೆಯ ತಿಕ್ಕಾಟ ಇದೆ. ಮಿತ್ರ ಪಕ್ಷಗಳಿಂದ ಹೆಚ್ಚು ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಾ ಇದೆ. ತನ್ನ ಸಾಮರ್ಥ್ಯಕ್ಕಿಂತಲೂ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಕೇಳ್ತಿದೆ ಅಂತ ಮಿತ್ರ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾವೆ. ಇವತ್ತು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರು ಇವತ್ತು ಮಾಧ್ಯಮಗಳಿಗೆ ಮಾತನಾಡ್ತಾ ಹೇಳಿದ್ರು, ಅಧಿಕೃತವಾಗಿ ಘೋಷಣೆ ಮಾಡಿದ್ರು, ಈ ಹಿಂದೆ 1 ತಿಂಗಳಿನಿಂದಲೂ ಕೂಡ AAP ಮತ್ತು ಕಾಂಗ್ರೆಸ್ ಮಧ್ಯೆ, TMC ಮತ್ತು ಕಾಂಗ್ರೆಸ್ನ ಮಧ್ಯೆ ಕ್ಷೇತ್ರ ಹಂಚಿಕೆ ವಿಷಯವಾಗಿ ರಾಜ್ಯಗಳ ನಾಯಕರು, TMCಯ ರಾಜ್ಯ ನಾಯಕರು ಮತ್ತು ಕಾಂಗ್ರೆಸ್ನ ರಾಜ್ಯ ನಾಯಕರುಗಳ ಮಧ್ಯೆ ಟೀಕೆಗಳು ನಡೀತಾ ಇದ್ವು. ಇವತ್ತು ಮಮತಾ ಬ್ಯಾನರ್ಜಿ ಎಲ್ಲ ಟೀಕೆಗಳಿಗೂ ಎಲ್ಲ ಚರ್ಚೆಗಳಿಗೂ ಅಂತ್ಯ ಹೇಳಿದ್ದಾರೆ. ಇವತ್ತು ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ರು, ಸೀಟು ಹಂಚಿಕೆ ಬಗ್ಗೆ TMC ಪ್ರಸ್ತಾವನೆಯನ್ನು ಕಳಿಸಿತ್ತು ಕಾಂಗ್ರೆಸ್ಗೆ. ಆದರೆ ಕಾಂಗ್ರೆಸ್ ನಮ್ಮ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದೆ. ನಾವು ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಪತ್ರಕರ್ತರು ಪ್ರಶ್ನೆಯನ್ನು ಕೇಳ್ತಾರೆ, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ನಾಳೆ ಪಶ್ಚಿಮ ಬಂಗಾಳಕ್ಕೆ ಬರ್ತಾ ಇದೆ, ಅದರಲ್ಲಿ ಭಾಗಿಯಾಗ್ತೀರಾ ಅಂತ. ಆಗ ಮಮತಾ ಬ್ಯಾನರ್ಜಿ ಹೇಳಿದ್ರು, ರಾಹುಲ್ ಗಾಂಧಿ ನಡೆಸ್ತಿರುವಂತಹ ಯಾತ್ರೆ ಬಗ್ಗೆ ನನಗೇನು ಗೊತ್ತಿಲ್ಲ, ನಮ್ಮನ್ನು ಯಾರೂ ಕರೆದಿಲ್ಲ. ನಾನು INDIA ಮೈತ್ರಿಕೂಟದ ಭಾಗ ಆಗಿದ್ದೇನೆ ಈಗಲೂ ಕೂಡ. ಆದರೆ ಸೌಜನ್ಯಕ್ಕಾದರೂ ಯಾತ್ರೆ ಬಗ್ಗೆ ನಮಗೆ ತಿಳಿಸ್ಬೇಕಿತ್ತು, ಯಾರೂ ತಿಳಿಸಿಲ್ಲ. BJPಯನ್ನು ಸೋಲಿಸಬೇಕು, BJPಯನ್ನು ಸೋಲಿಸೋದಕ್ಕೆ ಏನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು. ಕಾಂಗ್ರೆಸ್ಗೆ 2 ಸ್ಥಾನಗಳನ್ನು ಬಿಟ್ಟುಕೊಡ್ತೀವಿ ಅಂತ TMC ಹೇಳಿಕೆಯನ್ನು ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ 10ರಿಂದ 12 ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿತ್ತು. ಪಶ್ಚಿಮ ಬಂಗಾಳದಲ್ಲಿ 2ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ TMCಯ ಹಲವು ನಾಯಕರು ಈ ಹಿಂದೆಯೇ ವಾದವನ್ನು ಮುಂದಿಡ್ತಾ ಇದ್ರು. ಅಧೀರ್ ರಂಜನ್ ಚೌಧರಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ, ಅವರು ಕಾಂಗ್ರೆಸ್ನ ಪಶ್ಚಿಮ ಬಂಗಾಳದ ಅಧ್ಯಕ್ಷ. ಅವರು 10ರಿಂದ 12 ಸ್ಥಾನಗಳನ್ನು ಬಿಟ್ಟುಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಆದರೆ 2ಕ್ಕಿಂತ ಹೆಚ್ಚು ಸ್ಥಾನವನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಮಮತಾ ಬ್ಯಾನರ್ಜಿ ಏನು ಹೇಳೋದು, BJPಯನ್ನು ಸೋಲಿಸುವ ಸಾಮರ್ಥ್ಯ ಯಾವ ಪಕ್ಷಕ್ಕಿದೆಯೋ ಆ ಪಕ್ಷ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಳ್ಳಲಿ ಅಂತ. ಈ ಹಿಂದೆ ನಡೆದ ಹಲವು ಮೀಟಿಂಗ್ಗಳಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಇದೇ ಮಾತುಗಳನ್ನು ಹೇಳಿದರು. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಇದಾಯಿತು,
ಒಟ್ಟು 7 ರಾಜ್ಯಗಳಲ್ಲಿ ಸಮಸ್ಯೆ ಇದೆ. ಆ 7 ರಾಜ್ಯಗಳಲ್ಲಿ ಯಾವ್ಯಾವು ಅಂತ ಹೇಳ್ತೀನಿ. ಒಂದು ಪಶ್ಚಿಮ ಬಂಗಾಳ, ನಾನು ಈಗಾಗಲೇ ಹೇಳಿದೆ. ಇಲ್ಲಿ TMC, ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಮಧ್ಯೆ ಸೀಟು ಹಂಚಿಕೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಮಮತಾ ಬ್ಯಾನರ್ಜಿ ತಮ್ಮ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡಿದ್ದು ಎಡಪಕ್ಷಗಳ ವಿರುದ್ಧ. ಪಶ್ಚಿಮ ಬಂಗಾಳದಲ್ಲಿ 35 ವರ್ಷಕ್ಕೂ ಹೆಚ್ಚು ಕಾಲ ಎಡಪಕ್ಷಗಳು ಅಧಿಕಾರವನ್ನು ನಡೆಸಿದ್ವು. ಅವರ ವಿರುದ್ಧ ಹೋರಾಡಿ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದರು. ಈಗ ಅದೇ ಎಡಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ TMCಗಿತ್ತು. ಮಮತಾ ಬ್ಯಾನರ್ಜಿ BJPಯನ್ನು ಸೋಲಿಸೋದಕ್ಕೆ ಅದಕ್ಕೂ ನಾವು ಸಿದ್ಧ ಅಂತ ಹೇಳಿದ್ರು. ಆದರೆ ಕ್ಷೇತ್ರ ಹಂಚಿಕೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ಸಿದ್ಧ ಇಲ್ಲ. ಕೇವಲ 2 ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ಗೆ ಬಿಟ್ಟುಕೊಡ್ತೀವಿ ಅಂತ ಹೇಳಿದ್ರು. ಎಡಪಕ್ಷಗಳು ಈವರೆಗೂ TMCಯಿಂದ ಇಷ್ಟು ಕ್ಷೇತ್ರಗಳನ್ನು ಕೊಡಿ ಅಂತ ಈವರೆಗೂ ಕೇಳಿಲ್ಲ. ಇದು ಪಶ್ಚಿಮ ಬಂಗಾಳ. 42 ಕ್ಷೇತ್ರಗಳು ಬರುವಂತಹ ದೊಡ್ಡ ರಾಜ್ಯ. ಇನ್ನು ಪಂಜಾಬ್ ಮತ್ತು ದೆಹಲಿ. ಪಂಜಾಬ್ನಲ್ಲಿ 13 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ದೆಹಲಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ, 20 ಕ್ಷೇತ್ರ. ಇಲ್ಲಿ AAP ಮತ್ತು ಕಾಂಗ್ರೆಸ್ ಮಧ್ಯೆ ಕ್ಷೇತ್ರ ಹಂಚಿಕೆಗೆ ಬಿಕ್ಕಟ್ಟಿದೆ. ಪಂಜಾಬ್ನಲ್ಲಿ AAPಗೆ ಪ್ರಮುಖ ಎದುರಾಳಿ ಕಾಂಗ್ರೆಸ್. ಇನ್ನು ದೆಹಲಿಯಲ್ಲಿ BJP ಎದುರಾಳಿ ಆಗಿದ್ರೂ ಕೂಡ ಕಾಂಗ್ರೆಸ್ ಮತ್ತು AAPಯ ಮಧ್ಯೆ ಫೈಟ್ ಇದೆ. ಪಂಜಾಬ್ನಲ್ಲಿ ಮತ್ತು ದೆಹಲಿಯಲ್ಲಿ AAPಯ ಸರ್ಕಾರ ಇದೆ, ಕಾಂಗ್ರೆಸ್ ವಿರೋಧ ಪಕ್ಷ. ಅಲ್ಲಿ ಎರಡು ಪಕ್ಷಗಳ ಮಧ್ಯೆ ಮೈತ್ರಿ ಏರ್ಪಡುವಂತಹ ಸಾಧ್ಯತೆ ಇಲ್ಲ. ಕಾಂಗ್ರೆಸ್ ನಾವು ದೆಹಲಿಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂದರೆ, AAP ಪಂಜಾಬ್ನಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತಿದ್ದಾರೆ. ಎರಡನೇ ದೊಡ್ಡ ರಾಜ್ಯ ಪಂಜಾಬ್. ಮತ್ತೊಂದು ಪಂಜಾಬ್ ಮತ್ತು ದೆಹಲಿ ಆಯಿತು. ಈಗ ಬಿಹಾರ. 40 ಕ್ಷೇತ್ರಗಳು ಬರುವಂತಹ ಬಿಹಾರ ರಾಜ್ಯದಲ್ಲಿ ಕಾಂಗ್ರೆಸ್, JDU ಮತ್ತು RJDಯ ಸರ್ಕಾರ ಇದೆ, ಮಹಾಗಠಬಂಧನದ ಸರ್ಕಾರ. ಇಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಕೇಳ್ತಾ ಇದೆ. JDU ಮತ್ತು RJD ಮಧ್ಯೆ ಕಳೆದ ಹಲವು ದಿನಗಳಿಂದ ಒಂದಷ್ಟು ಭಿನ್ನ ಅಭಿಪ್ರಾಯದ ಹೇಳಿಕೆಗಳು ಬರ್ತಿದ್ದಾವೆ. ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವ ವಾತಾವರಣ ಇದೆ. ಇದುವರೆಗೆ ಬಿಹಾರದಲ್ಲೂ ಕೂಡ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿಲ್ಲ. JDU ನಮಗಿಷ್ಟು ಕ್ಷೇತ್ರ ಬೇಕು ಅಂತಿದೆ, RJD ನಮಗೆ 20 ಕ್ಷೇತ್ರ ಬೇಕು ಅಂತಿದೆ, ಕಾಂಗ್ರೆಸ್ 10ರಿಂದ 12 ನಮಗೆ ಕೊಡಿ ಅಂತ ಕೇಳ್ತಿದೆ. ಇಲ್ಲೂ ಕೂಡ ಫೈನಲ್ ಆಗಿಲ್ಲ. ಇನ್ನು ಮಹಾರಾಷ್ಟ್ರ 48 ಕ್ಷೇತ್ರಗಳಿರುವಂತಹ ರಾಜ್ಯ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಉದ್ಧವ್ ಸೇನಾ ಮತ್ತು NCP. ಶಿವಸೇನೆಯ ಒಂದು ಬಣ BJPಯ ಜೊತೆಗೆ ಹೋಗಿದೆ. ಉಳಿದ ಉದ್ಧವ್ ಠಾಕ್ರೆಯವರ ಜೊತೆಗೆ ಒಂದಷ್ಟು 10ಕ್ಕೂ ಹೆಚ್ಚು MLAಗಳಿದ್ದಾರೆ. NCPಯು ಕೂಡ ಒಡೆದು 2 ಓಳಾಗಿದೆ. 2 ಪಕ್ಷಗಳು ಒಡೆದು ಹೋಳಾಗಿರುವಂತಹ ಸಂದರ್ಭದಲ್ಲಿ ಸೀಟು ಹಂಚಿಕೆಗೆ ಅಗ್ಗಜಗ್ಗಾಟ ಇಲ್ಲೂ ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಇಲ್ಲೂ ಹೆಚ್ಚು ಸ್ಥಾನಗಳನ್ನು ಕೇಳ್ತಾ ಇದೆ. ಉತ್ತರ ಪ್ರದೇಶ ಮತ್ತೊಂದು ರಾಜ್ಯ. 80 ಲೋಕಸಭಾ ಕ್ಷೇತ್ರಗಳು ಬರುವಂತಹ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು SPಯ ಮಧ್ಯೆ ತಿಕ್ಕಾಟಗಳಿದ್ದಾವೆ. ಮೊದಲ ಹಂತದ ಮಾತುಕತೆಗಳು ನಡೆದಿಲ್ಲ. ಆದರೆ ಕಾಂಗ್ರೆಸ್ ಪ್ರಸ್ತಾವವನ್ನು ಮುಂದಿಟ್ಟಿದೆ, 40 ಕ್ಷೇತ್ರಗಳನ್ನು ನಮಗೆ ಕೊಡಬೇಕು ಅಂತ. ಜಾರ್ಖಂಡ್ನಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ನಿರೀಕ್ಷೆ ಮಾಡ್ತಾ ಇದೆ. ಈ ಕಾರಣದಿಂದಾಗಿ ಪ್ರಮುಖ 7 ರಾಜ್ಯಗಳಲ್ಲಿ ಕ್ಷೇತ್ರ ಹಂಚಿಕೆಯ ಆರಂಭಿಕ ಹೆಜ್ಜೆಯೂ ಕೂಡ ಶುರುವಾಗಿಲ್ಲ. ಡಿಸೆಂಬರ್ 10ನೇ ತಾರೀಕು ದೆಹಲಿಯಲ್ಲಿ ಖರ್ಗೆ ಅವರ ಮನೆಯಲ್ಲಿ ಸಭೆ ನಡೆದಿತ್ತು. INDIA ಮೈತ್ರಿಕೂಟದ ನಾಯಕರ ಮಧ್ಯದ ಸಭೆ. ಡಿಸೆಂಬರ್ 30ರ ವೇಳೆಗೆ ನಾವು ಕ್ಷೇತ್ರ ಹಂಚಿಕೆಯನ್ನು ಫೈನಲ್ ಮಾಡಿಕೊಂಡ್ರಷ್ಟೇ ಮೋದಿಯ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಅಂತ ನಿತೀಶ್ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ರು. ಡಿಸೆಂಬರ್ 30ರ ಒಳಗೆ ಎಲ್ಲವೂ ಮುಗಿಬೇಕು ಅಂತ. ಆದರೆ ಜನವರಿ 30 ಬರ್ತಾ ಇದೆ. ಈವರೆಗೆ ಒಂದು ರಾಜ್ಯದಲ್ಲೂ ಕೂಡ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿಲ್ಲ. 400ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ BJPಯ ವಿರುದ್ಧ ಸಿಂಗಲ್ ಅಭ್ಯರ್ಥಿಯನ್ನು ಹಾಕುವ ಉದ್ದೇಶವನ್ನು INDIA ಮೈತ್ರಿಕೂಟ ಹೊಂದಿತ್ತು. ಅದು ಈವರೆಗೆ ಒಂದು ರಾಜ್ಯದಲ್ಲೂ ಕೂಡ ಜಾರಿಗೆ ಬರ್ತಾ ಇಲ್ಲ. ನಾನು ಕಾಂಗ್ರೆಸ್ ಕೇಳ್ತಿರುವಂತಹ ರಾಜ್ಯಗಳ ವಿವರವನ್ನು ಕೊಡ್ತೀನಿ. ಕಾಂಗ್ರೆಸ್ ಎಲ್ಲಿ ಎಷ್ಟು ಸ್ಥಾನಗಳನ್ನು ಕೇಳ್ತಾ ಇದೆ ಅಂತ. ಪಶ್ಚಿಮ ಬಂಗಾಳ 42 ಸ್ಥಾನಗಳಿದ್ದಾವೆ. ಕಾಂಗ್ರೆಸ್ ಕಳೆದ ಬಾರಿ ಗೆದ್ದದ್ದು ಕೇವಲ 2 ಸ್ಥಾನ. ಈ ಬಾರಿ 12 ಸ್ಥಾನಗಳನ್ನು ಕೇಳ್ತಾ ಇದೆ. 2 ಸ್ಥಾನ ಗೆದ್ದಿರುವ 2019ರಲ್ಲಿ 2 ಸ್ಥಾನ ಗೆದ್ದ ಕಾಂಗ್ರೆಸ್ 12 ಸ್ಥಾನವನ್ನು ಕೇಳ್ತಾ ಇದೆ. ಆ ಕಾರಣಕ್ಕಾಗಿ ಮಾತುಕತೆ ಫೈನಲ್ ಹಂತಕ್ಕೆ ಬರ್ತಾ ಇಲ್ಲ, ಮುರಿದು ಬಿದ್ದಿರೋದು ಇದೇ ಕಾರಣಕ್ಕೆ. ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 2019ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು
ಕೇವಲ ಒಂದು ಕ್ಷೇತ್ರದಲ್ಲಿ ಈಗ ಕೇಳ್ತಿರುವುದು 40 ಕ್ಷೇತ್ರಗಳನ್ನು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇದೆ. ಸಂಘಟನೆಯೇ ಇಲ್ಲದಂತಹ ರಾಜ್ಯ ಉತ್ತರ ಪ್ರದೇಶ ಕಾಂಗ್ರೆಸ್ಗೆ. ಅಲ್ಲಿ ಅರ್ಧಕ್ಕರ್ಧ ಕ್ಷೇತ್ರಗಳನ್ನು ಕಾಂಗ್ರೆಸ್ ಕೇಳ್ತಾ ಇದೆ, SP ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಬಿಹಾರ 40 ಕ್ಷೇತ್ರಗಳಿದ್ದಾವೆ. ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದು ಕ್ಷೇತ್ರ, ಈಗ 12 ಕ್ಷೇತ್ರಗಳನ್ನು ಕೇಳ್ತಾ ಇದೆ ಕಾಂಗ್ರೆಸ್. ವಿಧಾನಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 19 ಕ್ಷೇತ್ರ, ಲೋಕಸಭೆಯಲ್ಲಿ 12 ಕ್ಷೇತ್ರಗಳನ್ನು ಕೇಳ್ತಾ ಇದೆ. ಕಳೆದ ಬಾರಿ ಗೆದ್ದದ್ದು ಕೇವಲ ಒಂದು ಸ್ಥಾನ ಮಾತ್ರ. ಇನ್ನು ಮಹಾರಾಷ್ಟ್ರ 48 ಕ್ಷೇತ್ರಗಳಿದ್ದಾವೆ. ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಕೇವಲ ಒಂದು ಸ್ಥಾನ ಮಾತ್ರ. ಈಗ ಅಲ್ಲಿ 15 ಕ್ಷೇತ್ರಗಳನ್ನು ಕೊಡಿ ಅಂತ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ನಾಯಕರು ಕೇಳ್ತಿದ್ದಾರೆ. ಪಂಜಾಬ್ 13 ಕ್ಷೇತ್ರಗಳಿದ್ದಾವೆ. ಪಂಜಾಬ್ನಲ್ಲಿ 8 ಕ್ಷೇತ್ರಗಳನ್ನು ಕಳೆದ ಬಾರಿ 2019ರಲ್ಲಿ ಗೆದ್ದಿತ್ತು. ಈ ಬಾರಿ 10 ಕ್ಷೇತ್ರಗಳನ್ನು ಕೇಳ್ತಾ ಇದೆ. ಕಾಂಗ್ರೆಸ್ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ, ಅಂದರೆ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದರೆ ಪಂಜಾಬ್ನಲ್ಲಿ ಮಾತ್ರ ಲೆಜಿಟಿಮೇಟ್ ಸ್ಥಾನಗಳನ್ನು ಕೇಳ್ತಾ ಇದೆ. ಉಳಿದೆಲ್ಲ ರಾಜ್ಯಗಳಲ್ಲೂ ತನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಪ್ರಾದೇಶಿಕ ಪಕ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದೆ. ದೆಹಲಿ 7 ಕ್ಷೇತ್ರಗಳಿದ್ದಾವೆ. ಕಳೆದ ಬಾರಿ ಒಂದು ಗೆದ್ದಿಲ್ಲ, 5 ಸ್ಥಾನವನ್ನು ಕಾಂಗ್ರೆಸ್ ಕೇಳ್ತಿದೆ. ಜಾರ್ಖಂಡ್ 14 ಕ್ಷೇತ್ರ ಇದೆ. ಕಳೆದ ಬಾರಿ ಒಂದು ಸ್ಥಾನವನ್ನು ಗೆದ್ದಿತ್ತು, 7 ಕ್ಷೇತ್ರಗಳನ್ನು ಡಿಮ್ಯಾಂಡ್ ಮಾಡ್ತಿದೆ. ಅಂದರೆ ಕಾಂಗ್ರೆಸ್ ತನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ತನ್ನ ಮಿತ್ರ ಪಕ್ಷಗಳಿಂದ ಬಯಸ್ತಾ ಇದೆ. ಆ ಕಾರಣಕ್ಕಾಗಿ ಕ್ಷೇತ್ರ ಹಂಚಿಕೆ ಡೆಡ್ಲಾಕ್ ಆಗಿದೆ. ಈಗ ವೆಸ್ಟ್ ಬೆಂಗಾಲ್ ವಿಷಯಕ್ಕೆ ಬಂದರೆ ಯಾರ ಸಾಮರ್ಥ್ಯ ಎಷ್ಟಿದೆ ಅದರ ಅಂಕಿಅಂಶವನ್ನು ನಾನು ನಿಮಗೆ ಕೊಡ್ತೀನಿ. 2 ಚುನಾವಣೆ, ಒಂದು 2019ರ ಲೋಕಸಭಾ ಚುನಾವಣೆ, ಮತ್ತೊಂದು 2021ರ ವಿಧಾನಸಭಾ ಚುನಾವಣೆ. TMC 2019ರಲ್ಲಿ 22 ಸ್ಥಾನವನ್ನು ಗೆದ್ದಿತ್ತು, 43% ಮತಗಳನ್ನು ಪಡೆದುಕೊಂಡಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ 2021ರಲ್ಲಿ 215 ಸ್ಥಾನವನ್ನು ಗೆಲ್ಲುತ್ತೆ, 48%ನಷ್ಟು ಮತಗಳನ್ನು ಪಡೆದುಕೊಳ್ಳುತ್ತೆ. BJP 18 ಸ್ಥಾನ, ವಿಧಾನಸಭೆಯಲ್ಲಿ 77 ಸ್ಥಾನಗಳನ್ನು ಪಡೆಯುತ್ತೆ, 41% ಮತ್ತು 38% ವೋಟ್ ಶೇರ್ ಇದೆ. ನೀವು ಕಾಂಗ್ರೆಸ್ನ ನಂಬರ್ಸನ್ನು ನೋಡಿ. ಲೋಕಸಭೆಯಲ್ಲಿ 2 ಕ್ಷೇತ್ರ 6% ವೋಟ್ ಶೇರ್, ವಿಧಾನಸಭೆಯಲ್ಲಿ 1 ಕ್ಷೇತ್ರವನ್ನು ಗೆಲ್ಲೋದಿಲ್ಲ, ಕೇವಲ 3% ವೋಟ್ ಶೇರ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ, ಕಾಂಗ್ರೆಸ್ನ ಪ್ರಾಬಲ್ಯ ಅಷ್ಟಾಗಿ ಇಲ್ಲ. ಆದರೂ ಕೂಡ 10ರಿಂದ 12 ಸ್ಥಾನ ಕೇಳ್ತಿದೆ. ಆ ಕಾರಣಕ್ಕಾಗಿ 2ಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಈ ಸ್ಟೇಟ್ಮೆಂಟ್ ಬಂದ ನಂತರ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ಅಧ್ಯಕ್ಷ ಅಧೀರ್ ರಂಜನ್ ಚೌಧರಿ ಒಂದು ಹೇಳಿಕೆಯನ್ನು ಕೊಟ್ಟರು. ಮಮತಾ ಬ್ಯಾನರ್ಜಿಯವರ ಕೃಪೆಯಿಂದ ನಾವು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ, ಮಮತಾ ದಯೆಯಿಂದ ಸ್ಪರ್ಧೆ ಮಾಡೋಕೆ ನಾವು ಬಯಸೋದಿಲ್ಲ, ಮಮತಾ ದಯೆ ಬೇಕಾಗಿಲ್ಲ ನಮಗೆ. ನಾವು ಗೆದ್ದ 2 ಸ್ಥಾನ ಮಮತಾ ಮತ್ತು BJP ಇಬ್ಬರನ್ನೂ ಸೋಲಿಸಿ ಗೆದ್ದಿದ್ವಿ ಕಳೆದ ಬಾರಿ. ಮಮತಾ ಕೃಪೆಯಿಂದ ಕಾಂಗ್ರೆಸ್ ರಾಜಕಾರಣ ಮಾಡುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಸಹಾಯದಿಂದ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ನೆನಪಿರಲಿ, 2011ರಲ್ಲಿ ಕಾಂಗ್ರೆಸ್ಸು 11ರವರೆಗೆ ಕಾಂಗ್ರೆಸ್ನ ಜೊತೆ ಮೈತ್ರಿ ಇತ್ತು ಮಮತಾ ಬ್ಯಾನರ್ಜಿ ಅವರಿಗೆ, ಅದನ್ನು ನೆನಪಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಓರ್ವ ಅವಕಾಶವಾದಿ ರಾಜಕಾರಣಿ, ಆಪರ್ಚುನಿಸ್ಟ್ ಅಂತ ಹೇಳ್ತಿದ್ದಾರೆ ಅಧೀರ್ ರಂಜನ್ ಚೌಧರಿ. ಈ ಕಾಂಗ್ರೆಸ್ ಮತ್ತು TMC ನಾಯಕರ ಕ್ಷೇತ್ರ ಹಂಚಿಕೆ ತಿಕ್ಕಾಟಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಹುಲ್ ಗಾಂಧಿ ಮಾತನಾಡಿದರು. ಮಮತಾ ಬ್ಯಾನರ್ಜಿ ಜೊತೆ ನನ್ನ ಸಂಬಂಧ ಚೆನ್ನಾಗಿದೆ, ಪರ್ಸನಲ್ ರ್ಯಾಪೋ ಚೆನ್ನಾಗಿದೆ, ಕ್ಷೇತ್ರ ಹಂಚಿಕೆ ಮಾತುಕತೆ ಇನ್ನೂ ಏನು ಫೈನಲ್ ಆಗಿಲ್ಲ, ನಮ್ಮವರೇನೋ ಹೇಳ್ತಾರೆ, ಅವರ ಕಡೆಯಿಂದ ಮತ್ತೊಂದು ಹೇಳಿಕೆಗಳು ಬರುತ್ತವೆ, ಇದೆಲ್ಲ ನಡೀತಾನೆ ಇರುತ್ತೆ, ನಾನು ಮಮತಾ ಬ್ಯಾನರ್ಜಿಯವರ ಜೊತೆ ಚರ್ಚೆ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ನಡೆಸ್ತಿರುವಂತಹ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ನಾಳೆ ಪಶ್ಚಿಮ ಬಂಗಾಳಕ್ಕೆ ಪ್ರವೇಶ ಮಾಡುತ್ತೆ. ಮಮತಾ ಬ್ಯಾನರ್ಜಿ ಅವರಿಗೆ ನನಗೆ ಈ ಯಾತ್ರೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನನ್ನನ್ನು ಯಾರೂ ಕರೆದಿಲ್ಲ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಇಡೀ ಬೆಳವಣಿಗೆಯನ್ನು ಡೌನ್ ಪ್ಲೇ ಮಾಡುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಜೈರಾಮ್ ರಮೇಶ್ ಮಾತಾಡಿದ್ರು. ಈ ಬೆಳವಣಿಗೆಗಳ ನಂತರ ಮಮತಾ ಇಲ್ಲದೆ ಇಂಡಿಯಾ ಮೈತ್ರಿಕೂಟವನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಮಮತಾ ಬ್ಯಾನರ್ಜಿ ನಮ್ಮ ಒಕ್ಕೂಟದ ಪ್ರಮುಖ ನಾಯಕಿ, BJPಯನ್ನು ಸೋಲಿಸಬೇಕು ಅನ್ನೋದು ಮಮತಾ ನಿಲುವು. ಮಮತಾ ಬ್ಯಾನರ್ಜಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ, BJPಯನ್ನು ಸೋಲಿಸೋದು ನಮ್ಮ ಉದ್ದೇಶ ಅಂತ. ಈ ಹೇಳಿಕೆಯನ್ನು ಗಮನದಲ್ಲಿರಿಸಿಕೊಂಡು ಬಂಗಾಳದಲ್ಲಿ ನಮ್ಮ ಯಾತ್ರೆ ನಡೆಯುತ್ತೆ ಅಂತ ಜೈರಾಮ್ ರಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೌನ್ ಪ್ಲೇ ಮಾಡುವ ಈ ಇಡೀ ಬೆಳವಣಿಗೆಯನ್ನು ಏನೂ ಆಗೇ ಇಲ್ಲ
ಅನ್ನುವ ರೀತಿ ಕಾಂಗ್ರೆಸ್ ಬಿಂಬಿಸಲು ಪ್ರಯತ್ನವನ್ನು ಪಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದ್ವು ಪಶ್ಚಿಮ ಬಂಗಾಳದಲ್ಲಿ. ಪಂಜಾಬ್ನಲ್ಲಿ ಭಗವಂತ್ ಸಿಂಗ್ ಮಾನ್ ಒಂದು ಹೇಳಿಕೆಯನ್ನು ಕೊಟ್ಟರು. ಪಂಜಾಬ್ನಲ್ಲಿ ನಾವು ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ, 13-0 ಅಂತರದಲ್ಲಿ ನಾವು ಗೆಲ್ತೀವಿ, ಪಂಜಾಬ್ನಲ್ಲಿ ನಾವು ಯಾರೊಂದಿಗೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಕಾಂಗ್ರೆಸ್ ಜೊತೆ ಯಾವುದೇ ಕಾರಣಕ್ಕೂ ಮೈತ್ರಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. 13ಕ್ಕೆ 13 ಸ್ಥಾನಗಳನ್ನು AAP ಗೆಲ್ಲುತ್ತೆ ಪಂಜಾಬ್ನಲ್ಲಿ ಅಂತ. ಪಂಜಾಬ್ನಲ್ಲಿ ಕ್ಷೇತ್ರ ಹಂಚಿಕೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು ಮೊದಲಿಗೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ ಈಗ AAP ಅಧಿಕಾರಕ್ಕೆ ಬಂದಿದೆ. ನಾವೀಗ ಹೆಚ್ಚು ಸ್ಥಾನಗಳನ್ನು ಕೊಡೋದಿಲ್ಲ, ಹೆಚ್ಚು ಸ್ಥಾನ ಅಲ್ಲ, 1 ಸ್ಥಾನವನ್ನು ಕೊಡೋದಿಲ್ಲ ಅಂತ AAP ಅವರು ಹೇಳ್ತಿದ್ದಾರೆ. ದೆಹಲಿಯಲ್ಲಿ ನಾವು ಕಾಂಗ್ರೆಸ್ಗೆ AAPಗೆ 1 ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಉದಾಹರಣೆಗೆ ಪಂಜಾಬ್ನಲ್ಲಿ ಯಾರ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ಬಿಡೋಣ. 2019ರ ಲೋಕಸಭಾ ಚುನಾವಣೆ ಮತ್ತು 2022ರ ವಿಧಾನಸಭಾ ಚುನಾವಣೆ. AAP 2019ರಲ್ಲಿ ಕೇವಲ 1 ಸ್ಥಾನವನ್ನು ಗೆದ್ದಿತ್ತು, 7% ಮತಗಳನ್ನು ಪಡೆದಿತ್ತು. ಆದರೆ 2022ಕ್ಕೆ 92 ಸ್ಥಾನವನ್ನು ಗೆದ್ದು ಕಾಂಗ್ರೆಸ್ಸನ್ನು ಸೋಲಿಸಿ ಪಂಜಾಬ್ನಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ, 42% ಮತಗಳನ್ನು ಗಳಿಸುತ್ತೆ. ಅಂದರೆ ಈಗ ಕಾಂಗ್ರೆಸ್ಗಿಂತ AAPಯಲ್ಲಿ ಪ್ರಬಲವಾಗಿದೆ. ಆದರೆ 2019ಕ್ಕೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ ಕಳೆದ ಬಾರಿ 8 ಸ್ಥಾನಗಳನ್ನು ಗೆದ್ದಿತ್ತು, ಆ ಕಾರಣಕ್ಕೆ ಈ ಬಾರಿ 10 ಸ್ಥಾನಗಳನ್ನು ಕೇಳ್ತಾ ಇದೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ 18 ಸ್ಥಾನಗಳಿಗಷ್ಟೇ ಕಾಂಗ್ರೆಸ್ ತೃಪ್ತಿ ಪಟ್ಕೊಳ್ತು, 23%ಗೆ ಅವರ ವೋಟ್ ಶೇರ್ ಕುಸಿದಿದೆ. BJP ಮತ್ತು SAD ಅಷ್ಟಾಗಿ ಅಸ್ತಿತ್ವ ಇಲ್ಲ. ಈಗ 27%. SADಗೆ 2019ರಲ್ಲಿ 2 ಸ್ಥಾನ ಗೆದ್ದಿತ್ತು, 27% ವೋಟ್ ಸಿಕ್ಕಿತ್ತು. ವಿಧಾನಸಭೆಯಲ್ಲಿ 25%ಅನ್ನು ಶಿರೋಮಣಿ ಅಕಾಲಿದಳ ಪಡೆದಿತ್ತು. SAD 3 ಸ್ಥಾನವನ್ನು ಗೆದ್ದಿತ್ತಷ್ಟೇ. BJP ಕೇವಲ 2 ವಿಧಾನಸಭಾ ಕ್ಷೇತ್ರಗಳನ್ನಷ್ಟೇ ಗೆದ್ದಿತ್ತು. ಈ ಸಂಖ್ಯೆಗಳನ್ನು ನೋಡಿದರೆ ನಾವು ಅಧಿಕಾರದಲ್ಲಿದ್ದೀವಿ, ಅದಕ್ಕೋಸ್ಕರ ಹೆಚ್ಚು ಸ್ಥಾನ ನಮಗೆ ಬೇಕು, ಎಲ್ಲ ಸ್ಥಾನಗಳನ್ನು ನಾವೇ ಗೆಲ್ತೀವಿ ಅಂತ AAP ಹೇಳ್ತಾ ಇದೆ. ಕಳೆದ ಬಾರಿಯ ಲೆಕ್ಕ ಕೊಟ್ಟು ನಮಗೆ 10 ಕೊಡಿ ಅಂತ ಕಾಂಗ್ರೆಸ್ ಕೇಳ್ತಿದೆ. ಇದುವರೆಗೆ ಯಾವ ರಾಜ್ಯಗಳಲ್ಲೂ ಕೂಡ ಮೈತ್ರಿ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿಲ್ಲ. BJPಯವರು ಫೆಬ್ರವರಿಯಲ್ಲಿ ಮೊದಲ ಲಿಸ್ಟ್ ಬಿಡುಗಡೆ ಮಾಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ 28 ಪಕ್ಷಗಳ ಮೈತ್ರಿಕೂಟ ಒಂದು ಪಕ್ಷದೊಂದಿಗೂ ಈವರೆಗೆ ಕ್ಷೇತ್ರ ಹಂಚಿಕೆಯನ್ನು ಫೈನಲ್ ಮಾಡಿಲ್ಲ. ಇದು ಮೋದಿಯವರ ವಿರುದ್ಧ ಎಲ್ಲರೂ ಒಟ್ಟಾಗ್ತೀವಿ ಎಂದವರು ಈವರೆಗೂ ಒಟ್ಟಾಗಿಲ್ಲ ಅನ್ನೋದನ್ನು ಸೂಚಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.